ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಗುರುವಾರ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ನನ್ನ ರುಟೀನನ್ನು ಶೇರ್ ಮಾಡ್ಕೊಳತ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನೋಡಿರಿ, ಗುರುವಾರ ದಿನ ಬೆಳಗ್ಗೆ 4 ಗಂಟೆ ಆಗಿತ್ತು. 3 ಗಂಟೆಗೆ ಎಚ್ಚರ ಆಗ್ಬಿಡ್ತು. 4 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಪೂಜೆ ಎಲ್ಲ ಮಾಡಿ ನಾನಿವಾಗ ನನ್ನ ಮಗನಿಗೆ ಟಿಫಿನ್ಗೆ ರೆಡಿ ಮಾಡ್ಕೊಳಕತ್ತೀನಿ. ಆಮೇಲೆ ಪ್ರಸಾದಕ್ಕೆ, ಇವತ್ತು ಗುರುವಾರ ಅಲ್ಲ, ಪ್ರಸಾದಕ್ಕೆ ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂಥೇಳಿ ರವಾನ ಬಾಕ್ಸಿಗೆ ತುಂಬಿಟ್ಟೆ. ಆಲ್ರೆಡಿ ಪೂಜೆ ಆಗಿತ್ತು ಅರ್ಧ. ಇನ್ನೇನು ಪ್ರಸಾದ ಇಟ್ಟು ಮಂಗಳಾರತಿ ಬೆಳಗ್ಬೇಕಂಥೇಳಿ ಪ್ರಸಾದ ಮಾಡ್ಕೊಳಕ್ಕಂಥೇಳಿ ಕಿಚನ್ಗೆ ಬಂದೀನಿ. ಆಲ್ರೆಡಿ 5 ಗಂಟೆ ಆಗಿತ್ತು ಟೈಮು. ನನ್ನ ಮಗನ ಎಬ್ಸಾಕತ್ತಿದ್ದೆ, ಹೇಳಕತ್ತಿರಲಿಲ್ಲ. ಯಾಕಂದ್ರೆ ಒಂದು ಸ್ಕೂಲ್ ಇತ್ತು 6 ಗಂಟೆಗೆ 6:30ಗೆ. ಅವನು ರೆಡಿಯಾಗಿ ಫ್ಲ್ಯಾಗ್ ಹಾಸ್ಟಿಂಗ್ ಇರ್ತಾರೆ. ಇವತ್ತು August 15th. ಎಬ್ಸಿದ್ರು ಎದ್ದೇಳಲಿಲ್ಲ. ನಾನು ನನ್ನ ಕೆಲಸ ಮಾಡ್ಕೊತ ಅವ್ನು ಎಬ್ಸ್ಕೊಂತ ನನ್ನ ಕೆಲಸ ಮಾಡ್ಕೊತ ಇದ್ದೆ. ಹಂಗೆ ಇಲ್ಲೇ ಕಿಚನ್ ಒಳಗೆ ಕೇಸರಿ ಬಾತ್ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ, ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಕೇಸರಿ ಬಾತ್ ಇದನ್ನ ಬಾಕ್ಸಿಗೂ ಹಾಕೊಂಡು ನನ್ನ ಮಗನಿಗೆ ಅಂಥೇಳಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಆಮೇಲೆ ಪ್ರಸಾದ ನೋಡಿ ರೆಡಿ ಆಯ್ತು. ಪ್ರಸಾದ ತೊಗೊಂಡು ದೇವ್ರ ಮುಂದೆ ಇಟ್ಟು ನಾನು ಇನ್ನೇನು ಫೈನಲ್ ಮಂಗಳಾರತಿ ಬೆಳಗ್ಬೇಕಂಥೇಳಿ ತೊಗೊಂಡು ಹೋದೆ. ಇವತ್ತು ಗುರುವಾರ ಆಗಿದ್ದರಿಂದ ನಾನು 2 ದೀಪ ಹಚ್ತೀನಿ. 2 ಕಡೆ. ಒಂದು ರಾಘವೇಂದ್ರ ಸ್ವಾಮಿ ಫೋಟೋದ ಮುಂದೆ 2 ತುಪ್ಪದ ದೀಪ ಹಚ್ತೀನಿ. ಅದಾದಮೇಲೆ ಎಲ್ಲ ದೇವರು ಇರ್ತಾರಲ್ಲ ಮೂರ್ತಿಗಳ ಅದರ ಅಕ್ಕಪಕ್ಕ 2 ದೀಪನ ಹಚ್ತೀನಿ. ಗುರುವಾರ ದಿನ ಮಾತ್ರ ಈ ಥರ 2 ದೀಪನ ಹಚ್ತೀನಿ. ನನ್ನ ರೆಗ್ಯುಲರ್ ಪೂಜೆ ರೂಟೀನ್ ಹಿಂಗೆ ಇರ್ತೈತಿ. ಸೊ ಗುರುವಾರ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಪೂಜೆ ಮಾಡ್ತೀನಿ. ಯಾಕಂದ್ರೆ ನನಗೆ ಗುರುವಾರ ಫೇವ್ರೇಟ್ ಆಗಿದ್ದರಿಂದ ಅವತ್ತಿನ ದಿನ ನಾನು ವಾರದ ಪೂಜೆ ನಾನು ಮಾಡಾಕತ್ತೀನಿ. ಸುಮಾರು ಒಂದು 10-12 ವರ್ಷದಿಂದ ನಾನು ಮಾಡ್ಕೊಂಡು ಬರಾಕತ್ತೀನಿ. ಸೊ ನೋಡಿರಿ, ಪ್ರಸಾದ ಇಟ್ಟಾದ್ಮೇಲೆ ದೀಪ ಹಚ್ಚಿ ತಡ ಮಾಡಬಾರ್ದು. ದೀಪ ಹಚ್ಚಿ ಪ್ರಸಾದ ನೈವೇದ್ಯ ಸಮರ್ಪಯಾಮಿ ಅಂಥೇಳಿ ನೈವೇದ್ಯನ ಅರ್ಪಿಸಿ ಮಂಗಳಾರತಿನ ಬೆಳಗ್ಬೇಕು. ನೋಡಿರಿ, ಪೂಜೆ ಎಲ್ಲ ಆಯ್ತು. ಟೈಮ್ ನೋಡ್ತಿರ್ಬೋದು ನೀವು. ನನ್ನ ಮಗನೂ ರೆಡಿ ಆದ. ಎದ್ದಷ್ಟೊತ್ತಿಗೆ ನಾನು ಪೂಜೆ ಮಾಡೋಷ್ಟೊತ್ತಿಗೆ ಅವನಿಗೆ ಮ್ಯಾಗಿ ಬೇಕಂತ ಮತ್ತೆ ಮ್ಯಾಗಿ ಹಾಕ್ಕೊಟ್ಟೆ. ಅದಾದಮೇಲೆ ದೇವ್ರ ನಮಸ್ಕಾರ ಮಾಡಿ ಹಣಿಗೇನು ಹಚ್ಕೊಂಡಿರಲಿಲ್ಲ, ಖಾಲಿ ಇತ್ತು. ನಾನು ರೆಡಿ ಆದೆ. ಯಾಕಂದ್ರೆ ಅವನಿಗೆ ಫ್ಲ್ಯಾಗ್ ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ನಾನು ರೆಡಿಯಾಗಿ ಒಂದು ವಾಕ್ನೂ ಹೋದಂಗೆ ಆಕೈತೆ ಅಂಥೇಳಿ 6 ಗಂಟೆ ಆಗಿರಲಿಲ್ಲ ಇನ್ನೂ. ಅದಕ್ಕಾಗಿ ಹಂಗೆ ಬರ್ತಾ ಫ್ಲ್ಯಾಗ್ನ ತೊಗೊಂಡು ಬರೋಕ್ಕಂಥೇಳಿ ಅಂಗಡಿಗೆ ಹೋದೆ. ಫ್ರೆಂಡ್ಸ್ ನೋಡಿರಿ, ಇವತ್ತಿನ ದಿನ ಗುರುವಾರ. ಆಲ್ರೆಡಿ 3:30ಗೆ ಎಚ್ಚರ ಆಗ್ಬಿಡ್ತು. ಆಮೇಲೆ ನಿದ್ದಿನೂ ಬರಲಿಲ್ಲ. 4 ಗಂಟೆವರೆಗೂ ಹೆಂಗೋ ಮಲ್ಕೊಂಡೆ. ಯಾಕಂದ್ರೆ 3 ಗಂಟೆಗೆ ಫುಲ್ ಕತ್ಲಿರ್ತೈತಿ, ಭಯ. ಅದಕ್ಕಾಗಿ 4 ಗಂಟೆವರೆಗೂ ಹಂಗೋ ಮಲ್ಕೊಂಡು 4 ಗಂಟೆಗೆ ಕರೆಕ್ಟಾಗಿತ್ತು. ಎದ್ದು ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ. ಇವತ್ತಿನ ವಾರ ಪೂಜೆ ಇತ್ತಲ್ಲ, ಗುರುವಾರ ಪೂಜೆನೂ ಆಕೈತೆ ಅಂಥೇಳಿ ಆಲ್ರೆಡಿ 5 o'clock ಅಂದರೆ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು. ನಿಮಗೆ ತೋರಿಸಿದೆ ನಾನು ಆಲ್ರೆಡಿ ಟೈಮಿಂಗು. ಒಂದೊಂದ್ಸತಿ ಹಿಂಗೆ ರಾತ್ರಿ ಜಲ್ದಿನೇ ಎಚ್ಚರ ಆಗ್ಬಿಡ್ತೈತಿ. ಆವಾಗ ಒಂದು ಅರ್ಧ ಗಂಟೆ ಏನೋ ಕಷ್ಟಪಟ್ಟು ಮಲ್ಕೊತೀನಿ. ಅದಾದಮೇಲೆ ಮಲ್ಕೊಳಕ್ಕಾಗೋಲ್ಲ. ಎದ್ದು ಜಲ್ದಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಸ್ನಾನ ಮಾಡಿ. ಏನೋ ಒಂಥರ ಫ್ರೆಶ್ ಆಗಿರುವಂಥ ಫೀಲ್ ಬರ್ತೈತಿ. ಏನೋ ಒಂಥರ ನೆಮ್ಮದಿ ಅನಿಸ್ತೈತಿ ಪೂಜೆ ಮಾಡೋದ್ರಿಂದ. ಪ್ರತಿಯೊಬ್ಬರಿಗೂ ಒಂದು ಕೆಲಸದೊಳಗೆ ನೆಮ್ಮದಿ ಇರ್ತೈತಿ. ನನಗೆ ಪೂಜೆ ಮಾಡೋದ್ರೊಳಗೆ ಭಾಳ ಅಂದ್ರೆ ಭಾಳ ನೆಮ್ಮದಿ ಐತಿ. ಪ್ರೀತಿ, ವಿಶ್ವಾಸ, ನಂಬಿಕೆ ಇದಕ್ಕೆಲ್ಲದಕ್ಕೂ ಯಾವುದೇ ಬೆಲೆನೂ ಕೊಡದೇ ಇರುವಂಥ ಜನರ ಜೊತೆಗೆ ಮಾತಾಡಿ ಟೈಮ್ ಪಾಸ್ ಮಾಡೋಕ್ಕಿಂತ ದೇವ್ರನ್ನ ಪೂಜೆ ಮಾಡಿದ್ರೆ ಆ ಪುಣ್ಯ ನಮಗೆಲ್ಲೋ ಒಂದು ಕಡೆ ಅದು ವ್ಯರ್ಥ ಆಗೋದಿಲ್ಲ ಅಂತಂದು ನನ್ನ ನಂಬಿಕೆ. ಅದಕ್ಕೆ ನಾನು ಜಾಸ್ತಿ ಆದಷ್ಟು ಪೂಜೆ, ದೇವಸ್ಥಾನ ಈ ಕಡೆನೇ ಜಾಸ್ತಿ ನಂದು ಮನಸ್ಸಿರ್ತೈತಿ. ಅದಕ್ಕಾಗಿ ಇದೇ ಥರ ಒಂದೊಂದ್ಸತಿ ಬೆಳಗ್ಗೆ ಬೇಗ ಎದ್ಬಿಟ್ರೆ ಎಲ್ಲ ಕೆಲಸ ಆಗ್ಬಿಡ್ತು ಫಟಾಫಟ್ ಅಂಥೇಳಿ. ಬಟ್ ಡೈಲಿ ರೆಗ್ಯುಲರಾಗಿ ಹೇಳೋಕ್ಕಾಗೋದಿಲ್ಲ. ಎದ್ದು ಪೂಜೆ ಮಾಡೋಕ್ಕಾಗಿಲ್ಲ. ಎದ್ದಿರ್ತೀನಿ ಬಟ್ ಪೂಜೆ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಿರ್ತೈತೆ, ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಿರ್ತೈತಿ. ನಾನು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಬಾಕ್ಸ್ ಮಾಡೋದು ಒಂದು ಸ್ವಲ್ಪ 5 ನಿಮಿಷ ಲೇಟ್ ಆದರೂ ಬಸ್ ಹೋಗ್ಬಿಡ್ತಾವೆ ಸ್ಕೂಲಿಗೂ. ಅದಕ್ಕಾಗಿ ಪೂಜೆ ಮಾಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಂದ್ರೆ ನಾನು 4 ಗಂಟೆಗೆ ಹೇಳ್ಬೇಕು, ಇಲ್ಲ 5 ಗಂಟೆಗೆ ಹೇಳ್ಬೇಕು. ನಾನು ಯೂಶ್ವಲಿ 6 ಗಂಟೆಗೆ ಎದ್ರೆ ಮುಗಿಯೋದಿಲ್ಲ 8 ಗಂಟೆವರೆಗೂ ನಂದು ಲಂಚ್ ಬಾಕ್ಸ್. ಅಲ್ಲಿವರೆಗೂ ಕಟ್ಟೋದು ಅವ್ರನ್ನ ರೆಡಿ ಮಾಡೋದು ಆಗ್ಬಿಡ್ತೈತಿ. ಪೂಜೆ ಮಾಡಿ ಆಮೇಲೆ ಇವೆಲ್ಲ ಮಾಡಬೇಕಂದ್ರೆ ಒಂದು 4 ಗಂಟೆ 4:15ಗೆ ಹೇಳ್ಬೇಕು ನೋಡ್ರಿ. ಸೊ ಇನ್ಮೇಲೆ ಟ್ರೈ ಮಾಡ್ತೀನಿ ಬೇಗ ಎದ್ದು ಒಂದು ಸ್ವಲ್ಪ ಯೋಗ
ಕ್ಲಾಸ್ ಐತಿಲ್ಲ ನಮ್ಮ ಮನೆ ಹತ್ರ ಒಂದು, ಆ ಯೋಗ ಕ್ಲಾಸಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ. ಮನೆಯಾಗಿದ್ರೆ ಸಾಧ್ಯನೇ ಇಲ್ಲ ನಾವು ಮಾಡೋಕ್ಕೆ. ಏನೋ ಒಂದು ವಿಡಿಯೋ ಹಚ್ಕೊಂಡು ಮಾಡ್ಬೋದು ಬಿಡು ಅಂತಂದು ಅನ್ಕೋಬೋದು, ಬಟ್ ಅದು ಸಾಧ್ಯನೇ ಇಲ್ಲ. ಮನೆಯಾಗಿದ್ರೆ ಮಾಡೋಕ್ಕಾಗೋದೇ ಇಲ್ಲ, ಯಾವುದೂ ಮಾಡೋಕ್ಕಾಗೋದಿಲ್ಲ. ಹೊರಗೆ ಹೋದಾಗ ನಾನು ಮಾಡೋಕ್ಕಾಗೋ. ಅದಕ್ಕಾಗಿ ನಾನು ಜಿಮ್ಮಿಗೆ ಜಾಯ್ನ್ ಆಗಿದ್ದೆ. 1.5 ಮಂತ್ ಹೋದೆ, ಬಟ್ ಆಮೇಲೆ ನಂಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು. ಚುಕ್ಕಿನೂ ಬಿಟ್ಬಿಟ್ಟು ಹೋಗೋಕೆ ಆಗಲಿಲ್ಲ ಜಿಮ್ಗೆ, ಅದಕ್ಕೆ ಬಿಟ್ಬಿಟ್ಟೆ. ಇವಾಗ ಆಕಿ ಹೋಗಂತಾಳ, ನೀ ಹೋಗಮ್ಮ, ನನ್ನ ಸ್ಕೂಲ್ಗೆ ಹೋದಾಗ ನೀನು ಜಿಮ್ಗೆ ಹೋಗಮ್ಮ ಅಂತೇಳ. ಬಟ್ ನನಗೆ ಹೋಗೋಕ್ಕಾಗತ್ತಿಲ್ಲ. ನಾನು ಅವಳು ಸ್ಕೂಲ್ಗೆ ಹೋದಾಗ ನಂದು ಬೇರೆ ಕೆಲಸಗಳು ಇರ್ತಾವಲ್ಲ ಮನ್ಯಾಗ, ಎಡಿಟಿಂಗ್ ಅದೆಲ್ಲ, ಅದನ್ನು ಮಾಡ್ಕೊತೀನಿ. ಬಟ್ ಅದಕ್ಕಿಂತ ಯೋಗನೇ ಬೆಸ್ಟ್ ಅಂತ ಅಂದ್ಕೊಳಕತ್ತೀನಿ. ಇಲ್ಲೇ ನಮ್ಮ ಮನೆ ಪಕ್ಕಕ್ಕೆ ಐತೆ ಒಂದು ಯೋಗದ್ದು ಸೆಂಟ್ರ್, ಅಲ್ಲಿ ಹೋಗೋಣ ಅಂದ್ಕೊಂಡೀನಿ. ಬೆಳಗ್ಗೆ 5 ಗಂಟೆಗಾದ್ರೆ ಹೋಗೋಣ ಅಂದ್ಕೊಂಡೀನಿ. 5ರಿಂದ 6 ಅಂದ್ರೆ ನನಗೂ ವರ್ಕೌಟ್ ಆಕೈತಿ. ಯಾಕಂದ್ರೆ 6 ಗಂಟೆಯಿಂದ ನಂದು ಅಡುಗೆ ಸ್ಟಾರ್ಟ್ ಆಕೈತೆ ಮನ್ಯಾಗ. 5ರಿಂದ 6 ಅಲ್ಲಿ ಹೋಗಿ ಬಂದು ಆದಮೇಲೆ ಮನ್ಯಾಗ ನಾನು ಲಂಚ್ ಬಾಕ್ಸ್ ಎಲ್ಲ ಮಾಡ್ಬೋದು ಮಕ್ಕಳಿಗೆ ಅಂಥೇಳಿ ಕೇಳಿ ಬರಬೇಕು. ಒಂದ್ಸತಿ ಕೇಳಿ ಬಂದು ಆಮೇಲೆ ಜಾಯಿನ್ ಮಾಡ್ತೀನಿ. ಯಾಕೋ ಇದು ಸರಿ ಹೋಗೋದಿಲ್ಲ, ಯೋಗ ಎಕ್ಸಸೈಸ್ ಮಾಡಲೇಬೇಕನ್ಸಾಗ್ತೈತಿ. ಯಾಕಂದ್ರೆ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟೈತೆ ನನಗೆ. ಸೊ ಇವತ್ತಿನ ದಿನ ಗುರುವಾರ ನೋಡಿರಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಈ ವ್ಲಾಗ್ ಯಾವಾಗ ಬರ್ತೈತೋ ಗೊತ್ತಿಲ್ಲ, ಆದಷ್ಟು ಅವತ್ತಿನ ವ್ಲಾಗ್ ಅವತ್ತು ಹಾಕಾಗತ್ತೀನಿ. ಈಗ ಸದ್ಯಕ್ಕೆ ರೀಸೆಂಟಾಗಿ ನಿನ್ನೆ ನೋಡಿರಿ ಸೀರೆ ಯಾವ್ಯಾವ ತೊಗೊಂಡ್ಬಂದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಆಮೇಲೆ ಈ ವ್ಲಾಗ್ ಯಾವಾಗ ಬರ್ತೈತೆ ಗೊತ್ತಿಲ್ಲ, ಇದು ಫ್ರೈಡೇ ಬರ್ಬೋದು. ಆಮೇಲೆ ಸ್ಯಾಟರ್ಡೇ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನಿಮ್ಗೆ ಬರ್ತೈತಿ. ಒಂದಿನ ಲೇಟಾಗಿ ಬರ್ತೈತಲ್ಲ, ಯಾಕಂದ್ರೆ ಇವತ್ತು ಮಾಡಿದ ವ್ಲಾಗ್ ಇವತ್ತು ಹಾಕೋಕ್ಕಾಗೋದಿಲ್ಲ. ನೆಕ್ಸ್ಟ್ ಡೇ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಕೈತಿ. ನಾಳೆ ಹಬ್ಬಕ್ಕೆ ಇವತ್ತು ತಯಾರಿ ಮಾಡ್ಕೋಬೇಕು. ಆಮೇಲೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಟೈಮಿಂಗ್ ಏನೈತಲ್ಲ, ಅದು ಯಾಕೋ ಚೆನ್ನಾಗಿ ಬಂದಿಲ್ಲ ಅಂತ. ಅದಕ್ಕಾಗಿ ಇವತ್ತಿನ ದಿನ ಗುರುವಾರ ಐತಲ್ಲ, ಗುರುವಾರ ದಿನ ಸಾಯಂಕಾಲ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಒಂದಷ್ಟು ಸಾಮಾನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೇಕಂತ ಅಂದ್ಕೊಂಡೀನಿ. ಹೋಗ್ಬೇಕಾಗೈತಿ, ಹೋಗ್ತೀನಿ ಸಾಯಂಕಾಲ. ಇವತ್ತು ಪೂಜೆಗೆ ಏನೇನು ಬೇಕು ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ಬಿಡಕತ್ತೀನಿ. ಆಮೇಲೆ ಹಿತ್ತಾಳೆ ಸಾಮಾನು, ಆಮೇಲೆ ತಾಮ್ರದ ಸಾಮಾನುಗಳನ್ನೆಲ್ಲ ನಿನ್ನೆ ತೋರಿಸ್ಬಿಟ್ಟೆ, ನಾನು ತೊಳೆದ್ಬಿಟ್ಟೆ. ನಿನ್ನೆನ ಕ್ಲೀನ್ ಮಾಡಿ ನಾಳೆ ಏನಿಲ್ಲ ಜೋಡಿಸೋದು, ದೀಪ ಹಚ್ಚೋದು ಅಷ್ಟೇ ಇಟ್ಕೊಂಡೀನಿ, ಮತ್ತಿನ್ನೇನು ಇಲ್ಲ. ಆದಷ್ಟು ಸಿಂಪಲ್ಲಾಗಿ ಮಾಡ್ಬೇಕಂತ ಅಂದ್ಕೊಂಡೀನಿ ಈ ಸತಿ ವರಮಹಾಲಕ್ಷ್ಮಿ ಹಬ್ಬನ. ಸೀರೆ ಉಡಿಸ್ಲೋ ಬೇಡ ಅಂತ ಯೋಚನೆ ಮಾಡಕತ್ತೀನಿ, ಆದರೂ ಜಸ್ಟ್ ಸಿಂಪಲ್ಲಾಗಿ ಉಡಿಸ್ಬೇಕಂತ ಅಂದ್ಕೊಂಡೀನಿ. ನೋಡೋಣ ಏನಕ್ಕೈತೆ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಲ್ಲ ಹೆಂಗಾಯ್ತು ನಮ್ಮದು ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ. ನನ್ನ ಮಗ ಟ್ಯೂಷನ್ ಸ್ಕೂಲ್ ಇತ್ತು, ಅವ್ನು ಬೇಗ ಇರ್ತೀವತ್ತ ಹೋದ. 6:30 ಇತ್ತು, ಇವಾಗ 6:30 ಆಗೈತಿ. ಜಸ್ಟ್ ಅವ್ನು ಕಳಿಸಿ ವಾಪಸ್ ಬಂದೆ. ಇವಾಗ ನೋಡ್ರಿ 6:30 ಆಗೈತಿ. ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತಿದ್ದೆ, ದಿನ 6 ಗಂಟೆಗೆ ಹೇಳ್ತಿದ್ದೆ. ಇನ್ಮೇಲೆ ಸ್ಟಾರ್ಟ್ ಆಗೈತೆ ಕೆಲಸ 6 ಗಂಟೆಗಿಂದ ಎದ್ದು. ಇವತ್ತು 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟೇನಿ. ಇನ್ನೇನಿಲ್ಲ ಟಿಫಿನ್ ಮಾಡಬೇಕು. ದೋಸೆ, ನನ್ನ ಮಗಳು ದೋಸೆ ಕೇಳತ್ತಿಲ್ಲ ದಿನ. ಇವತ್ತು ದೋಸೆ ಮಾಡಬೇಕು. ಆಲೂಗಡ್ಡೆನ ಬೇಯಿಸೇನೆ ಆಲ್ರೆಡಿ. ಅದನ್ನೊಂದು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿಬಿಟ್ರೆ ಆತ ದೋಸೆ ಟಿಫಿನ್ ಆಕೈತಿ. ಅದಾದಮೇಲೆ ನಾನು ಏನು ಮಾಡ್ಬೇಕಂದ್ರೆ ಜೋಡಿಸ್ಕೋಬೇಕು. ಇವಾಗ ಸಾಮಾನುಗಳನ್ನ ಜೋಡಿಸ್ಬೇಕು ನಾಳೆ ಹಬ್ಬಕ್ಕೆ. ಇವತ್ತು ಜೋಡಿಸ್ಕೊಂಡ್ಬಿಟ್ರೆ ಭಾಳ ಈಸಿ ಆಗ್ತೈತಿ. ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು, ಭಾಳ ಕೆಲಸ ಅದಾವು. ಸೊ ಇವತ್ತಿನ ದಿನ ಹೆಂಗೆ ಹೋಗ್ತೈತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಬರ್ರಿ ಇವಾಗ ನಾನು ಏನಂದ್ರೆ ಸಾಮಾನುಗಳನ್ನ ಸ್ವಲ್ಪ ಜೋಡಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಿಮ್ಮ ಜೊತೆಗೆ ಸಿಗ್ತೇನಂತ. ಹಾಯ್ ಫ್ರೆಂಡ್ಸ್, ನೋಡಿರಿ ಎಲ್ಲ ದೇವರ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಈಗ 5:30 ಆಗೈತಿ ಸಾಯಂಕಾಲ. ಈಗ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿಬಿಡ್ಬೋದು. ಅದಕ್ಕೆ ಮಾಡಿಟ್ಕೊಳತ್ತೀನಿ ನೋಡಿರಿ. ಸೊ ನೋಡಿರಿ, ತಟ್ಟೆ ಒಳಗೆ ಹಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಆಮೇಲೆ ಇದು ಮಡ್ಲಕ್ಕಿಗೆ ಎಲ್ಲ ಸಾಮಾನು ಇಟ್ಕೊಂಡಿನಿ. ಇದ್ರೊಳಗೆ 2 ಕಡಿಮೆ ಅದಾವಿನ್ನು, ಇದನ್ನ ಹಾಕಬೇಕು. ಕೊಬ್ಬರಿ ಬಟ್ಲ, ಬೆಲ್ಲದ ಹಚ್ಚ ಹಾಕಬೇಕು. ಅದಾದಮೇಲೆ ಇಲ್ಲಿ ದೇವಿಗೆ ಅಲಂಕಾರ ಮಾಡಕ್ಕೆ ಬೇಕಾದಂಥ ಸಾಮಾನು ಇಟ್ಕೊಂಡಿನಿ, ನೀವು ನೋಡ್ತಿರ್ಬೋದು. ಇಲ್ಲೇ ಗೆಜ್ಜೆ ವಸ್ತ್ರ, ಆಮೇಲೆ ಅರಿಶಿನ ಕೊಂಬು, ಬಳೆ, ಶ್ರೀಗಂಧ, ಆಮೇಲೆ ಕುಂಕುಮ, ಆಮೇಲೆ ಇದು ಅರಿಶಿನ ದಾರ, ಅರಿಶಿನದ ಕೊಂಬು ಕಳಶಕ್ಕೆ ಕಟ್ಟಕ್ಕಂಥೇಳಿ. ಆಮೇಲೆ ಈ ಕಳಶದ ಅಡಿಗಿಡಕ್ಕೆ ಗೋಡಂಬಿ ದ್ರಾಕ್ಷಿ, ಆಮೇಲೆ ಕಳಶದ ಒಳಗೆ ಹಾಕಕ್ಕಂಥೇಳಿ ನೋಡ್ರಿ ಕಮಲದ ಬೀಜ, ಆಮೇಲೆ ಒಂದು 6 ಕಮಲದ ಬೀಜ, 6 ಗುಲ್ಗಂಜಿ, ಆಮೇಲೆ ಇದು ಲವಂಚದ ಬೇರು ಕಳಶಕ್ಕೆ ಹಾಕಿ ಪೂಜೆ ಮಾಡೋದ್ರಿಂದ ಇವೆಲ್ಲ ಏನು ಸಾಮಗ್ರಿಗಳದಾವಲ್ಲ ಇವನ್ನ ಕಳಶಕ್ಕೆ ಹಾಕಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀದ ಅನುಗ್ರಹ ಬೇಗ ಆಗ್ತೈತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅವನ್ನೆಲ್ಲ ಹಾಕಾಗ ತೊಗೊಂಡ್ಬಂದೀನಿ. ಆಮೇಲೆ ನನ್ನ ಕಡೆ ಶಂಖ ಚಕ್ರ ಅವೆರಡು ಆಲ್ರೆಡಿ ಅದಾವು. ನಾನು 3 ವರ್ಷದಿಂದ ಅವನ್ನ ಇಟ್ಟು ಪೂಜೆ ಮಾಡ್ತೀನಿ. ಅವನ್ನ ಕ್ಯಾಶ್ ಬಾಕ್ಸ್ನಾಗ ಇಟ್ಕೊಂಡಿರ್ತೀನಿ. ವರ್ಷ ಪೂಜೆ ಮಾಡಾದ್ಮೇಲೆ ಕ್ಯಾಶ್ ಬಾಕ್ಸಿಗೆ ಹಾಕಿ ಇಟ್ಕೊಂಡು ಅಲ್ಲೂ ಪೂಜೆ ಮಾಡ್ತೀನಿ ಕ್ಯಾಶ್ ಬಾಕ್ಸ್ನಾಗ. ಅವನ್ನೂ ತೊಗೊಂಡು ಬಂದು ಇದ್ರ ಜೊತೆ ಸೇರಿಸಿ
ಇಟ್ಟು ಪೂಜೆ ಮಾಡಬೇಕು. ಸೊ ಇಷ್ಟಂತೂ ರೆಡಿ ಮಾಡ್ಕೊಂಡೇನು ನೋಡಿರಿ. ಇವಾಗ ಇದು ಏನೈತಲ್ಲ ಇದು ಎಲೆ ಅದಾವೆ ಇದ್ರೊಳಗೆ. ಆಮೇಲೆ ಮುತ್ತೈದೆಯರಿಗೆ ಬಂದವ್ರಿಗೆ ತಾಂಬೂಲ ಕೊಡಬೇಕಲ್ಲ, ಇದ್ರೊಳಗೆ ಎಲ್ಲ ತಾಂಬೂಲದ ಸಾಮಾನು ಅದಾವೆಲ್ಲ ನಾಳೆನೇ ಜೋಡಿಸ್ತೀನಿ. ಇನ್ನು ಇದ್ರೊಳಗೆ ಏನೇನದು ಅಂತ ಹೇಳ್ಬಿಡ್ತೇನೆ ನೋಡಿರಿ. ಉತ್ತತ್ತಿ, ಆಮೇಲೆ ಅರ್ಶಿನ ಕೊಂಬು, ಅಡಿಕೆ ಬೆಟ್ಟ, ಬಳಿ, ಆಮೇಲೆ ಅರ್ಶಿನ ಕುಂಕುಮದ ಪ್ಯಾಕೆಟ್ಸ್, ಆಮೇಲೆ ಎಲೆ ರಿಟರ್ನ್ ಗಿಫ್ಟಿಗೆ ಅಂತ ಹೇಳಿ ನಾನು ಇದನ್ನು ತೊಗೊಂಬಂದೇನೆ ನೋಡಿರಿ. ಇಷ್ಟಿಷ್ಟೇ ಸ್ಮಾಲ್ ಬೌಲ್ ಥರ ಪ್ಲೇಟ್ಸ್ ಇವು. ಇಷ್ಟಿಷ್ಟೇ ಪ್ಲೇಟ್ಸ್ ತೊಗೊಂಬಂದೇನೆ ರಿಟರ್ನ್ ಗಿಫ್ಟಿಗೆ ಅಂಥೇಳಿ. ಅದಾದಮೇಲೆ ಬಾಳೆಹಣ್ಣು, ಆಮೇಲೆ ಬ್ಲೌಸ್ ಪೀಸ್ ಒಳಗದವು. ಸೊ ಇಷ್ಟಂತೂ ರೆಡಿ ಮಾಡಿ ಇಟ್ಕೊಂಡಿನಿ. ಕವರ್ನೊಳಗೆ ಎದಕ್ಕೆ ಹಾಕೇನಂದ್ರೆ ಈ ಎಲೆ ಎಲ್ಲ ಬಾಡಿ ಹೋಗ್ಬಿಡ್ತಾವೆ ಹೊರಗಿಟ್ರೆ, ಅದಕ್ಕಾಗಿ ಕವರೊಳಗೆ ಹಾಕಿ ಕಟ್ಟಿ ಇಟ್ಕೊಂಡಿನಿ. ಇದಾದಮೇಲೆ ದೇವಿ ಸೀರೆ ಒಂದು ರೆಡಿ ಮಾಡಬೇಕು. ಆಮೇಲೆ ರೆಡಿ ಮಾಡಿ ಈ ಬ್ಲಾಗ್ ನಾಳೆ ಬರ್ತೈತೆ ಆದಷ್ಟು. ಆಮೇಲೆ ನೋಡಿರಿ ನನ್ನ ಬಳಿನೂ ನಾನು ರೆಡಿ ಮಾಡಿ ಇಟ್ಕೊಂಡೇನಿ. ಸೊ ನೋಡ್ತಿರ್ಬೋದು, ಇವು ಹೊಸ ಬಳಿ ಇವತ್ತು ಹೋಗಿ ತೊಗೊಂಡು ಬಂದ್ವಿ. ಇರ್ಬೋದು ಹಿಂಗದ ಬಳಿ ನೀವು ಹೇಳ್ರಿ. ನೀವು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಹೋದಾಗ ಫುಲ್ ರಶ್ ಇತ್ತು ಮಾರ್ಕೆಟ್. ಸೊ ಇಷ್ಟಂತೂ ಮಾಡ್ಕೊಂಡೇನಿ. ಈ ಬ್ಲಾಗ್ ನಾಳೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಆಮೇಲೆ ರಾತ್ರಿ ಸೀರೆನೂ ರೆಡಿ ಮಾಡ್ಕೋಬೇಕು. ಸೀರೆ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ನಿಮಗೆ. ಈಗ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ಜಸ್ಟ್ ಕಳಶ ಕುಂದಿರ್ಸೋದು ಅಷ್ಟೇ ಇರ್ತೈತಿ. ಸೊ ಬರೀ ಸೀರೆ ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಅದಾದಮೇಲೆ ಈ ವರ್ಷ ಹೇಳಿದ್ನಲ್ಲ, ಈ ವರ್ಷ ಸರಿ ಬಂದಿಲ್ಲ ಅಂತ ಯಾಕೋ ವರಮಹಾಲಕ್ಷ್ಮಿ ಹಬ್ಬ. ನಾನೊಬ್ಬರು ಫೇಮಸ್ ಆಸ್ಟ್ರಾಲಜರ್ನ ಫಾಲೋ ಮಾಡ್ತೀನಿ ಯಾವಾಗಲೂ. ಅದ್ರ ಹಿಂದಿನ ದಿನ ಅಂದರೆ ಇವತ್ತು ಗುರುವಾರದ ದಿನ ಒಂದು ದೇವಿ ದೇವಸ್ಥಾನಕ್ಕೆ ಒಂದಷ್ಟು ಸಾಮಗ್ರಿಗಳನ್ನ ಕೊಟ್ಟು ಬಂದು ಆಮೇಲೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ರಿ, ಅವಾಗ ಒಳ್ಳೇದಾಗ್ತೈತಿ ಅಂತ ಹೇಳಿದರು. ಅದಕ್ಕಾಗಿ ಅದ್ರ ಸಾಮಗ್ರಿಗಳನ್ನೂ ತಗೊಂಬಂದೆ ನಾನು. ಇವಾಗ ದೇವಸ್ಥಾನಕ್ಕೆ ಹೊಂಟೀನಿ. ದೇವಸ್ಥಾನಕ್ಕೆ ಹೋಗಿ ಇವೆಲ್ಲ ಕೊಟ್ಟು ತೀರ್ಥ ತೊಗೊಂಡು ನಮಸ್ಕಾರ ಮಾಡಿ ಬರಬೇಕು. ಬಂದಾದಮೇಲೆ ಸ್ಯಾರಿ ಡ್ರಿಪ್ಪಿಂಗ್ ಹೆಂಗೆ ಮಾಡಿ ಇಟ್ಕೊಳ್ಳೋದು ಅಂತಂದು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಹಂಗೆ ಸ್ವಲ್ಪ ಹೊರಗೆ ಹೋಗಿದ್ದೆ ಗೋಲ್ಡ್ ಶಾಪಿಗೆ. ಒಂದು ತಾಳೆ ಚೈನ್ ತೊಗೊಂಡ್ಬಿಟ್ರೆ ಅದು ಅಂಥೇಳಿ ನನ್ನ ತಾಳೆ ಚೈನ್ ಕಟ್ಟಾಗೈತಿ. ಅದನ್ನು ಹಾಕಿ ತೊಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಆಗಲಿಲ್ಲ. ಸೊ ಯಾಕಾಗಲಿಲ್ಲ ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ ನಿಮಗೆ. ಸೊ ಇವಾಗ ನೋಡಿರಿ ಆಲ್ಮೋಸ್ಟ್ ಟೈಮ್ ಆಗ್ತಾನೆ ಬಂತು. ಈವ್ನಿಂಗ್ ಆತು, 7 ಆಗೈತಿ ಈಗ ಟೈಮು. ನಾನು ಜಲ್ದಿ ಸೀರೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಡ್ರೇಪ್ ಮಾಡೋಕ್ಕೆ ಬರ್ತೈತೆ ಅಂಥೇಳಿ ಸೀರೆ ರೆಡಿ ಮಾಡಿ ಇಟ್ಕೊಂಡು ಬಿಡಾಕತ್ತೀನಿ. ಈಗ ಹೊರಗೆ ಹೋಗಿ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೀರೆನ ರೆಡಿ ಮಾಡಾಕತ್ತೀನಿ. ಈಗ ಈ ಥರ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಗಡಿಬಿಡಿ ಆಗಂಗಿಲ್ಲ. ಜಲ್ದಿ ಸೀರೆ ಎಲ್ಲ ಡ್ರೇಪ್ ಮಾಡಿ ನಾವು ಕರೆಕ್ಟ್ ಟೈಮ್ಗೆ ಕಳಶ ಪೂಜೆ ಮಾಡ್ಬೋದು, ಕಳಶ ಕುಂದರ್ಸ್ಬೋದು. ಅದಕ್ಕೆ ಈಗ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪ್ರತಿ ವರ್ಷವೂ ನಾನು ಹಿಂಗೆ ಮಾಡೋದು. ಹೋದ ವರ್ಷ ನಾನು ಬ್ಲಾಗ್ ಮಾಡಿದ್ದೆ, ಅದನ್ನು ಯಾರು ನೋಡಿಲ್ಲ, ಈ ಲೈಕ್ ಕಾರ್ಡ್ ಒಳಗೆ ಹಾಕಿರ್ತೀನಿ, ಅದನ್ನು ನೋಡಿರಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ವ್ಲಾಗ್ನ ಕಂಟಿನ್ಯೂಸ್ ನೋಡಿರಿ. ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ಸನ್ನು ಹಾಕಾಕತ್ತೀನಿ. ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಆಲ್ ಅನ್ನೋ ಆಪ್ಷನ್ನ ನೀವು ಪ್ರೆಸ್ ಮಾಡಿದರೆ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರ್ತೈತಿ, ನೀವು ನೋಡ್ಬೋದು ವ್ಲಾಗ್ಸನ್ನು. ಸೊ ನೋಡಿರಿ, ಇದನ್ನ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಈ ಥರ ರಾತ್ರಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಅರ್ಧ ಕೆಲಸ ಫುಲ್ ಆದಂಗೆ ಆಕೈತಿ. ಅದಾದಮೇಲೆ ನೈವೇದ್ಯ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು, ಟೈಮ್ ಉಳಿತೈತಿ. ಈ ಸತಿನೂ ನಾನು ಭಾಳ ಸಿಂಪಲ್ಲಾಗಿ ಇದನ್ನು ಸ್ಯಾರಿ ಡ್ರೇಪಿಂಗ್ನ ಮಾಡ್ಕೊಳಕತ್ತೀನಿ. ನೀವು ನೋಡ್ತೀರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಅದು ಬರ್ತೈತಿ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನೆಕ್ಸ್ಟ್ ಡೇ ಬರ್ತೈತಿ, ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ. ಸೊ ನೋಡಿರಿ, ಇದನ್ನೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನಗೆ ಒಂದು 8:30 ಆಯ್ತು. 8:30 ಆದಮೇಲೆ ನಾನು ಅಡುಗೆ ಮಾಡಿದೆ. ರಾತ್ರಿ ಊಟಕ್ಕೆ ಅಂಥೇಳಿ ಜೋಳದ ರೊಟ್ಟಿ, ಪಲ್ಯ ಅದೆಲ್ಲ ಮಾಡಿದೆ. ಫ್ರೆಂಡ್ಸ್ ನೋಡಿರಿ, ಟೈಮ್ 11:30 ಆಗೈತಿ. ನಿಮಗೆ 12:30 ಅನ್ನೋಂಗೆ ಕಾಣಿಸ್ತೈತಿ. ಎಲ್ಲ ಕೆಲಸ ಮುಗಿತು. ಮುಗಿದು ಇವಾಗ ಬೆಡ್ಡಿಗೆ ಹೊಂಟೇನಿ. ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೇನೆ. ಬೆಳಗ್ಗೆ ನೆಲನೂ ಒರೆಸಿದೆ ಕ್ಲೀನಾಗಿ. ಈಗ ಮಾವಿನ ತೋರಣನೂ ಕಟ್ಟಿದೆ ದೇವ್ರ ಮನೆಗೆ ಮತ್ತು ಬಾಗಿಲಿಗೆ. ಕಿಚನ್ ಒಳಗಂತೂ ಫುಲ್ ಕ್ಲೀನ್ ಮಾಡಿದೆ. ನೋಡಿರಿ, ಕಿಚನ್ ಫುಲ್ ಕ್ಲೀನಾಗಿ ಮಾಡಿ ಈಗ ಹೊಂಟೇನಿ. ನಾಳೆ ಬೆಳಗ್ಗೆ ಪ್ರಸಾದಕ್ಕೆ ಏನೇನು ಬೇಕೆಲ್ಲ ತೆಗೆದಿಟ್ಕೊಂಡೀನಿ. ಸೊ ನಾಳೆ ವಿಡಿಯೋ ಕಂಟಿನ್ಯೂ ಮಾಡೋಂಗಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಮತ್ತೆ ಸಿಗ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.